ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಕ್ರೀಡಾಕೂಟ ನಡೀತಾ ಇತ್ತು. ಈ ವೇಳೆ ಶಾಲಾ ಮಕ್ಕಳನ್ನ ಗೂಡ್ಸ್ ವಾಹನದಲ್ಲಿ ಕರೆತಂದ ವಾಹನ ಚಾಲಕನಿಗೆ ಗುಬ್ಬಿ ಪೊಲೀಸ್ ಸಿಪಿಐ ದಂಡ ವಿಧಿಸಿ ಕಾನೂನು ವ್ಯಾಪ್ತಿಯಲ್ಲಿ ಇದಕ್ಕೆ ಅವಕಾಶವಿರುವುದಿಲ್ಲ ಅಂತ ಚಾಲಕನಿಗೆ ತಿಳಿ ಹೇಳಿದ್ದಾರೆ. ಶಾಲಾ ಮಟ್ಟದ ಕ್ರೀಡಾಕೂಟ ನಡೆಯುತ್ತಿರುವ ಹಿನ್ನೆಲೆ ಶಾಲಾ ಮಕ್ಕಳನ್ನ ಕಾನೂನು ಬಾಹಿರವಾಗಿ ಸರಕು ಸಾಗಾಟ. ಗುಬ್ಬಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ನಡೀತಾ ಇರುವ ಕ್ರೀಡಾಕೂಟ. ಗುಬ್ಬಿ ವೃತ್ತ ನಿರೀಕ್ಷಕ ರಾಘವೇಂದ್ರ ಖಚಿತ ಮಾಹಿತಿ ಪಡೆದು ವಾಹನ ಪರಿಶೀಲನೆ. ವಾಹನದ ಮೇಲೆ 5,400 ರೂಪಾಯಿ ದಂಡ. ರಾಷ್ಟ್ರೀಯ ಹೆದ್ದಾರಿ 73ರ ಸಂಗನಹಳ್ಳಿಗೆ ಆಗಮಿಸಿ ಮಕ್ಕಳನ್ನ ಕರೆದು ತರುತ್ತಿದ್ದ ವಾಹನ. ಶಾಲಾ ಮಟ್ಟದಲ್ಲಿ ಕ್ರೀಡಾಕೂಟ ನಡೀತಾ ಇರುವ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಕಾನೂನು ಬಾಹಿರವಾಗಿ ಸರಕು ಸಾಗಾಟ ಇಲ್ಲಿ ಮಾಡ್ತಾ ಇರೋದು ಕಂಡು ಬಂದಿದೆ. ಶಾಲಾ ಮಕ್ಕಳನ್ನ ಗೂಡ್ಸ್ ವಾಹನದಲ್ಲಿ ಕರೆತಂದಿದ್ದಾರೆ. ಖಚಿತ ಮಾಹಿತಿಯನ್ನ ಪಡೆದಿದ್ದಾರೆ ವೃತ್ತ ನಿರೀಕ್ಷಕ ರಾಘವೇಂದ್ರ. ರಾಷ್ಟ್ರೀಯ ಹೆದ್ದಾರಿ 73 ಸಂಗನಹಳ್ಳಿಗೆ ವೃತ್ತ ನಿರೀಕ್ಷಕರು ಆಗಮಿಸಿ ವಾಹನವನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ. ವಾಹನದಲ್ಲಿ ಶಾಲಾ ಮಕ್ಕಳನ್ನ ಸರಕು ಸಾಗಿಸುವ ವಾಹನ ಅಲ್ಲಿ ಕಂಡು ವಾಹನದ ಮೇಲೆ ದಂಡವನ್ನ ವಿಧಿಸಿದ್ದಾರೆ. ನಿಟ್ಟೂರು ಹೋಬಳಿಯ ಸಂಗನಹಳ್ಳಿ ಸಮೀಪ ಅಳಿಲುಘಟ್ಟ ಗ್ರಾಮದ ವಾಹನಕ್ಕೆ 5,400 ರೂಪಾಯಿ ದಂಡವನ್ನ ಹಾಕಿದ್ದಾರೆ. ದಂಡ ಹಾಕುವ ಜೊತೆಗೆ ಒಂದಷ್ಟು ಮಾಹಿತಿಯನ್ನ ನೀಡುವ ಮೂಲಕ ಮತ್ತೆ ಇಂತಹ ಸನ್ನಿವೇಶಗಳು ಮರುಕಳಿಸದಂತೆ ವಾಹನ ಚಾಲಕನಿಗೆ ಇಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ವೃತ್ತ ನಿರೀಕ್ಷಕರು ಹೇಳಿದ್ದಾರೆ, ಸರಕು ಸಾಗಿಸುವ ವಾಹನದಲ್ಲಿ ಮಕ್ಕಳನ್ನ ಹಾಗೂ ಸಾರ್ವಜನಿಕರನ್ನ ಕರೆದುಕೊಂಡು ಬರುವುದು ಕಾನೂನು ವ್ಯಾಪ್ತಿಯಲ್ಲಿ ಇದಕ್ಕೆ ಅವಕಾಶವಿರುವುದಿಲ್ಲ. ಆದರೂ ಸಹ ಮಕ್ಕಳ ಸಾಗಾಣಿಕೆಗೆ ಇಲ್ಲಿ ನಿಷೇಧವಾಗಿದೆ ಅಂತ ಚಾಲಕನಿಗೆ ತಿಳಿ ಹೇಳಿದ್ದಾರೆ. ಗುಬ್ಬಿ ಪಟ್ಟಣದಲ್ಲಿ ನಡೀತಾ ಇರುವಂತಹ ಕ್ರೀಡಾಕೂಟ, ಈ ಕ್ರೀಡಾಕೂಟಕ್ಕೆ ಮಕ್ಕಳನ್ನ ಗೂಡ್ಸ್ ವಾಹನದಲ್ಲಿ ಕಾನೂನು ಬಾಹಿರವಾಗಿ ಕರೆತಂದಿದ್ದಾರೆ. ಇನ್ನು ಮುಂದೆ ಗೂಡ್ಸ್ ವಾಹನದಲ್ಲಿ ಮಕ್ಕಳನ್ನಾಗಲಿ ಅಥವಾ ಸಾರ್ವಜನಿಕರನ್ನಾಗಲಿ ಕರೆದುಕೊಂಡು ಬರುವಂತಹ ಘಟನೆ ಕಂಡು ಬಂದಲ್ಲಿ ನಿಮ್ಮ ವಾಹನದ ಮೇಲೆ ದಂಡ ಫಿಕ್ಸ್ ಆಗಿರುತ್ತೆ. ಉದಾಹರಣೆಗೆ ಇದನ್ನ ಹೇಳ್ತಾ ಇದ್ದೀವಿ ಈಗಷ್ಟೇ. ವಾಹನದ ಮೇಲೆ 5,400 ರೂಪಾಯಿ ದಂಡವನ್ನ ಹಾಕಿದ್ದಾರೆ. ಜೊತೆಗೆ ಇದು ಕಾನೂನು ಬಾಹಿರ ಅಂತ ವಾಹನ ಚಾಲಕನಿಗೆ ತಿಳಿ ಹೇಳಿದ್ದಾರೆ ವೃತ್ತ ನಿರೀಕ್ಷಕರು.